ವಿಶ್ವ ಚಾಂಪಿಯನ್ ಭಾರತ. ನಮಸ್ಕಾರ ಎಲ್ರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಕಂಗ್ರ್ಯಾಚುಲೇಷನ್ಸ್ ಭಾರತದ ವನಿತೆಯರು ಮೊಟ್ಟ ಮೊದಲ ಬಾರಿಗೆ ICC ಟ್ರೋಫಿ ಗೆದ್ದಿದ್ದಾರೆ. 50 ಓವರ್ ಫಾರ್ಮ್ಯಾಟಿನ ODI ವರ್ಲ್ಡ್ ಕಪ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಭಾರತದ ವನಿತೆಯರು ಗೆದ್ದಿದ್ದಾರೆ. ವಾಟ್ ಅ ಮ್ಯಾಚ್! ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಅಷ್ಟೇ, ಭಾರಿ ಖುಷಿ ಆಯಿತು. ತುಂಬ ಅಂದರೆ ತುಂಬ ಖುಷಿ ಆಯಿತು. ನೋಡಿ, 3 ಗಂಟೆಗೆ ಶುರು ಆಗಬೇಕಿತ್ತು ಮ್ಯಾಚ್, 5 ಗಂಟೆಗೆ ಶುರು ಆಯಿತು. ಜೋರು ಮಳೆ. ಇದೊಂದು ಎಂಥ ಕರ್ಮ ಮಾರ! ಈ ಟೈಮ್ಗೆ ಮಳೆ ಬರಬೇಕಾ? ಮಳೆ ಬಂದು ಏನೇನೋ ರಿಸಲ್ಟ್ ಎಲ್ಲ ಚೇಂಜ್ ಆಗುವಂಥ ಸಾಧ್ಯತೆ ಇರ್ತದಲ್ಲ. ಬಟ್ ಎಸ್, ಟಾಸ್ ಸೋತರು, ಮ್ಯಾಚ್ ಸೋಲಿಲ್ಲ, ಕಪ್ಪು ಗೆದ್ದರು. ಭಾರತದ ವನಿತೆಯರು ಕಪ್ಪು ಗೆದ್ದಿದ್ದಾರೆ. ಸೌತ್ ಆಫ್ರಿಕಾದ ವಿರುದ್ಧ 52 ರನ್ಗಳ ಭರ್ಜರಿ ಜಯ. 298 ಭಾರತ ಹೊಡೆದ್ರೆ 246 ರನ್ನಿಗೆ ಸೌತ್ ಆಫ್ರಿಕಾ ಢಮಾರ್. ಸೂಪರ್. ನೋಡಿ, ಮಳೆ ನಿಂತಿತ್ತು, ನಾವು ಟಾಸ್ ಸೋತೆವು. ಅವ್ರು ಹೇಳಿದ್ರು ಇಲ್ಲ, ಇದು ಮಾಯಿಶ್ಚರ್ ಎಲ್ಲ ಇರ್ತದಲ್ಲ, ಓವರ್ ಕಾಸ್ಟ್ ಕಂಡೀಷನ್, ಹಾಗೆ ಹೀಗೆ ನಾವು ಬೌಲಿಂಗನ್ನು ಅಪ್ ಮಾಡ್ತೇವೆ. ಆ್ಯಂಡ್ ಇನ್ನೊಂದು ರೀಸನ್ ಏನು ಅಂತಂದರೆ, ಈ ಒಂದು ವರ್ಲ್ಡ್ ಕಪ್ ಟೂರ್ನಮೆಂಟಲ್ಲಿ ಸೌತ್ ಆಫ್ರಿಕಾ ಚೇಸ್ ಮಾಡುವಾಗ ಒಂದೇ ಒಂದು ಮ್ಯಾಚ್ ಸೋತಿರಲಿಲ್ಲ. ಬಟ್ ಗೊತ್ತುಂಟಲ್ಲ, ಸೌತ್ ಆಫ್ರಿಕಾಕ್ಕೆ ಕೆಲವರು ಒಂದು ಪದದಲ್ಲಿ ಕರೀತಾರೆ, ನಾವು ಅದನ್ನು ಮತ್ತೆ ಪುನಃ ಎಲ್ಲ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಆದರೂ ಅವರು ಈ ಒಂದು ಫೈನಲ್ ಸನ್ನಿವೇಶದಲ್ಲಿ, ಈ ಒಂದು ಪ್ರೆಷರ್ ಗೇಮಲ್ಲಿ ಅವರು ಧೈರ್ಯ ತಗೊಂಡ್ರು. ಏನಂತಂದರೆ, ಇಲ್ಲ ನಾವು ಚೇಸ್ ಮಾಡ್ತೇವೆ ಅಂತ. ಆ್ಯಂಡ್ ನಮ್ಮ ಹರ್ಮನ್ ಪ್ರೀತ್ ಕೌರ್ ಅವರು ಹೇಳಿದರು, ಇಲ್ಲ ನಾವು ಕೂಡ ಚೇಸ್ ಮಾಡಬೇಕಂತ ಬಯಸಿದ್ದೆವು, ಫಸ್ಟ್ ಬೌಲಿಂಗ್ ಹಾಕ್ಬೇಕಂತ ಬಯಸಿದ್ದೆವು, ಬಟ್ ಇಟ್ಸ್ ಓಕೆ, ನಾವು ಬ್ಯಾಟಿಂಗ್ ಮಾಡಿ ಒಂದು ದೊಡ್ಡ ಮೊತ್ತ ಕಲೆ ಹಾಕ್ತೇವೆ, ಅವರು ಚೇಸ್ ಮಾಡಲಿ, ನೋಡೇ ಬಿಡುವ ಅಂತ. ಶಫಾಲಿ ವರ್ಮಾ, ಈಗ ನನಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಯಾರಿಗೆ ಕೊಡ್ತಾರೆ ಅಂತ ಗೊತ್ತಿಲ್ಲ. ನನ್ನ ಓಟು ಶಫಾಲಿ ವರ್ಮಗೆ, ನಿಮ್ಮ ಓಟು ಎಂತ ದೀಪ್ತಿ ಶರ್ಮಾಗ? ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸಿ. ಯಾಕಂತಂದರೆ ನಾನು ಮ್ಯಾಚ್ ಮುಗಿದ ಕೂಡಲೇ ವೀಡಿಯೋ ಮಾಡ್ತಿದ್ದೇನೆ. ಅವ್ರ ಪಾಪ ಈಗೆಲ್ಲ ಟಿ ವಿಯಲ್ಲಿ ಮಾತಾಡ್ತಿದ್ದಾರೆ, ನನಗೆ ಅದು ಕೇಳಿಸ್ಕೊಳ್ಳಿಕ್ಕೂ ಆಗ್ತಾಯಿಲ್ಲ. ಒಂದು ವೀಡಿಯೋ ಮಾಡಿ ಹಾಕುವ ಅಂತ. ಅದು ಕೆಲವೊಂದು ವಿಧಿಲಿಖಿತ ಏನು ಬರ್ದಿರ್ತದಲ್ಲ, ಈ ಡೇ ನಿನ್ನದು ಅಂತ ಬರ್ದಿದ್ರೆ ಅದನ್ನು ಎಂತ ಮಾಡಿದ್ರು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಶಫಾಲಿ ವರ್ಮಾ. 1 ವಾರದ ಮುಂಚೆ ಟಿವಿಯಲ್ಲಿ ಮ್ಯಾಚ್ ನೋಡ್ತಿದ್ರ ಅಂತ, ಪರವಾಗಿಲ್ಲ, ಭಾರತ ಸೆಮಿಫೈನಲ್ಗೆಲ್ಲ ಬರ್ತಾ ಇದೆ, ಹಾಗೆ ಹೀಗೆ ಅಂತ ಟಿವಿಯಲ್ಲೇ ಕುತ್ಕೊಂಡು ಮ್ಯಾಚ್ ನೋಡ್ತಾ ಭಾರತವನ್ನ ಹುರಿದುಂಬಿಸ್ತಿದ್ರೆ ಅಥವಾ ಸಪೋರ್ಟ್ ಮಾಡ್ತಾ ಇದ್ರು ಶಫಾಲಿ ವರ್ಮಾ. ಯಾಕಂತಂದ್ರೆ ಅವರು ಪ್ಲೇಯಿಂಗ್ 15 ಇರಲಿಲ್ಲ ಈ ವರ್ಲ್ಡ್ ಕಪ್ಪಿಗೆ, ಅವರು ಸಿಲೆಕ್ಟ್ ಆಗಿರಲಿಲ್ಲ. ಅವರ ಲಕ್ ನೋಡಿ, ಅಂದರೆ ಹಾಗೆ ಹೇಳಬಾರ್ದು, ಬಟ್ ಸ್ಟಿಲ್ ಅವರಿಗೆ ಅದೊಂಥರ ಲಕ್ಕೆ. ನಮ್ಮ ಒಂದು ಪ್ಲೇಯರ್ ಪ್ರತೀಕಾರ ಅವಲ್ ಓಪನರ್ ಫೀಲ್ಡಿಂಗ್ ಮಾಡುವಾಗ ಕಾಲು ಟ್ವಿಸ್ಟ್ ಮಾಡಿಕೊಂಡು ಅವರು ಟೂರ್ನಮೆಂಟಿಂದ ಹೊರಗೆ ಹೋದರು. ಆವಾಗ BCCI ಒಂದು ನಿರ್ಣಯಕ್ಕೆ ಬಂದರು. ಏನು ಅಂತಂದರೆ, ಇಲ್ಲ ನಾವು ರಿಪ್ಲೇಸ್ಮೆಂಟ್ ಪ್ಲೇಯರನ್ನೇ ತಗೊಳ್ಳುವ, ಶಫಾಲಿ ವರ್ಮಾ ಅವ್ರನ್ನ ಕರ್ಕೊಂಬರುವ, ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ಬೋದು ಅಂತ. ಸೆಮಿಫೈನಲಲ್ಲಿ ಆ ಥರದ ಒಂದು ಇಂಪ್ಯಾಕ್ಟ್ ಇನ್ನಿಂಗ್ಸ್ ಬರಲಿಕ್ಕೆ ಆಗಲಿಲ್ಲ ಅವರ ಕಡೆಯಿಂದ, ದೊಡ್ಡ ಇನ್ನಿಂಗ್ಸ್ ಏನು ಬರಲಿಲ್ಲ. ಆಗ ಸಹ ಒಂದು ಮಾತು ಕೇಳಿ ಬಂತು, ಯಾಕೆ ಮರ್ರೆ ಇವ್ರಿಗೆ ಯಾಕೆ ಚಾನ್ಸ್ ಕೊಡೋದು, ಏನು ಹರ್ಲಿನ್ ಡ್ಯೂಯಲ್ ಅವ್ರನ್ನೇ ಹಾಕ್ಕೊಳ್ಳಿ, ಅವರು ಓಪನರ್ ಆಗಿ ಆಡಲಿ ಅಂತ. ಬಟ್ ಸ್ಟಿಲ್ ಭಾರತ ತಂಡ ಮ್ಯಾನೇಜ್ಮೆಂಟ್, ಇಲ್ಲ ಅವರನ್ನೇ ನಾವು ಕಂಟಿನ್ಯೂ ಮಾಡ್ತೇವೆ, ಏನು ಸೆಮಿಫೈನಲಲ್ಲಿ ಇದ್ದಂತಹ ತಂಡವನ್ನೇ ಪ್ಲೇಯಿಂಗ್ 11 ನಾವು ಇವತ್ತು ಕಣಕ್ಕಿಳಿಸ್ತೇವೆ ಅಂತ. ಇವತ್ತು ಮ್ಯಾಚ್ ಪೂರ್ತಿ ಟರ್ನ್ ಮಾಡಿದ, ಆ ಒಂದು ಮೊಮೆಂಟಮ್ ಕೊಟ್ಟಿದ್ದ ಆ ಹುಡುಗಿ, 21 ವರ್ಷದ ಹುಡುಗಿ ಶಫಾಲಿ ವರ್ಮಾ, 78 ಬಾಲ್ಗೆ 87 ರನ್ ಚಚ್ಚಿದ್ರು. ಅವರ ಕರಿಯರ್ನ, ಅವರ ಇಂಡಿವಿಜುವಲ್ ನೋಡೋದಿದ್ರೆ ಅವರ ಹೈಯೆಸ್ಟ್ ಸ್ಕೋರ್ ಅದು. ಅವರು ODI ಕ್ರಿಕೆಟಲ್ಲಿ 100 ಎಲ್ಲ ಹೊಡಿಲಿಲ್ಲ, ಐ ಥಿಂಕ್ 74 ಏನೋ ಹೈಯೆಸ್ಟ್ ಸ್ಕೋರ್ ಇತ್ತು. ಒಟ್ಟು 87 ರನ್ ಹೊಡೆದ್ರು. ಸಾಲಿಡ್ ಸ್ಟಾರ್ಟಿಂಗ್. ನಾವೆಲ್ಲ ಏನು ಹೇಳ್ತಿದ್ದೋ ಪ್ರಿವ್ಯೂ ವಿಡಿಯೋದಲ್ಲಿ, ಮ್ಯಾರಿಸನ್ ಕ್ಯಾಪ್ ಅವರ ಒಂದು ಭಯಂಕರ ಬೌಲರು ವರ್ಲ್ಡ್ ಕ್ರಿಕೆಟಲ್ಲಿ, ಅವರನ್ನು ಹೇಗೆ ಟ್ಯಾಕಲ್ ಮಾಡೋದಂತವೇ ಗೊತ್ತಿಲ್ಲ. ಅವರು ಅಷ್ಟು ವಿಕೆಟ್ ತೆಗಿತಾರೆ ಪವರ್ ಪ್ಲೇಯಲ್ಲಿ, ಅವ್ರನ್ನ ಟ್ಯಾಕಲ್ ಮಾಡಬೇಕಂತ. ಅಮ್ಮನನ್ಸ ಬಿಡಲಿಲ್ಲ. ಫಸ್ಟ್ ಓವರನ್ನು ಮೇಡನ್ ಓವರ್, ಮ್ಯಾರಿಸನ್ ಕ್ಯಾಪ್ ಅವರು ಹಾಕಿದ್ದು ಫಸ್ಟ್ ಓವರ್ ಮೇಡನ್. ಸೆಕೆಂಡ್ ಓವರಿಂದ ಟೀಮ್ ಇಂಡಿಯಾ ಆ ಕಡೆಯಿಂದ ಸ್ಮೃತಿ ಮಂದನ, ಈ ಕಡೆಯಿಂದ ಶಫಾಲಿ ವರ್ಮಾ ಡಬ ಹೊಡಿತಾನೆ ಇದ್ದಾರೆ, ನಿಲ್ಲಿಸಲೇ ಇಲ್ಲ. 104 ರನ್, ಫಸ್ಟ್ ವಿಕೆಟ್, ಪಾರ್ಟ್ನರ್ಶಿಪ್. ಸ್ಮೃತಿ ಮಂದನ ಒಳ್ಳೆ ಇನ್ನಿಂಗ್ಸ್ ಆಡಿದರು, 45 ರನ್ ಹೊಡೆದ್ರು. ಬಟ್ ಇವರ ಆಟ ಕೆಳಗಡೆ ಹೋಗಲೇ ಇಲ್ಲ. ಶಫಾಲಿ ವರ್ಮಾ ಯಾವ ಒಂದು ಮೊಮೆಂಟಮಲ್ಲಿ ಹೋಗ್ತಾ ಇತ್ತು ಅವರದ್ದು ಆಟ, ಅವರು ಔಟ್ ಆಗುವ ತನಕ ಕೂಡ
ಅದೇ ವೇಗದಲ್ಲಿತ್ತು. 78 ಬಾಲ್ಗೆ 87 ರನ್. ಎಸ್, ಲಾಸ್ಟ್ ಮ್ಯಾಚ್ ಇದು ಇಬ್ರು ಮೇಜರ್ ಕಾಂಟ್ರಿಬ್ಯೂಟರ್ಸ್. ಈ ಮ್ಯಾಚಲ್ಲಿ ಅಷ್ಟು ಕಾಂಟ್ರಿಬ್ಯೂಷನ್ ಕೊಡ್ಲಿಕ್ಕೆ ಆಗಲಿಲ್ಲ. ಯಾರು? ಜಮೀಮಾ ರೋಡ್ರಿಕ್ಸ್ ಮತ್ತೆ ನಮ್ಮ ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಕೌರ್ ಅವರ ಕಡೆಯಿಂದ ಅಂಥ ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ. ಸ್ಟ್ರೈಕ್ ರೇಟ್ ಕೂಡ ಒಳ್ಳೇದಿರಲಿಲ್ಲ, ಟು ಬಿ ಆನೆಸ್ಟ್. ಜಮೀಮಾ ರೋಡ್ರಿಕ್ಸ್ 37 ಬಾಲ್ಗೆ 24 ರನ್, ಮತ್ತೆ ನಮ್ಮ ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಕೌರ್ 29 ಬಾಲ್ಗೆ 20 ರನ್. ಇಬ್ಬರಿದ್ದು ಸ್ಟ್ರೈಕ್ ರೇಟ್ 64-68 ಹಾಗೆಲ್ಲ ಇತ್ತು. ಬಟ್ ಯೂಸ್ಫುಲ್ ಕಾಂಟ್ರಿಬ್ಯೂಷನ್ ಬಂದದ್ದು ಈಗ ಏನು ಸ್ಮೃತಿ ಮಂದನ ಮತ್ತೆ ಶಫಾಲಿ ವರ್ಮಾ ನಂತರ ಒಂದು ಯೂಸ್ಫುಲ್ ಕಾಂಟ್ರಿಬ್ಯೂಷನ್ ಬಂದದ್ದು ದೀಪ್ತಿ ಶರ್ಮಾ. 2 ಬಾರಿ ರನ್ಔಟ್ ಆಗ್ತಾರೆ ಅಂತ ಆಗಿತ್ತು. ನಿಮಗೆ ಗೊತ್ತುಂಟು, ನಾನು ಅವರ ಬಗ್ಗೆ ಜಾಸ್ತಿ ಹೇಳ್ಬೇಕಂತಿಲ್ಲ. ಅಂದರೆ ಅವರ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಏನು ಹರ್ಮನ್ ಪ್ರೀತ್ ಕೌರ್ ಜೊತೆ ಓಡುವಾಗ ಆಯ್ತು, ಇದು ಹೋಯ್ತು ಔಟ್ ಅಂತವೇ ಅಂದ್ಕೊಳೋದು. ಪಾಪ ಏನೋ ಡೈವ್ ಗಿವ್ ಎಲ್ಲ ಹಾಕಿ 2 ಬಾರಿ ರನ್ಔಟಿಂದ ಬಚಾವಾದ್ರು. ಬ್ರಿಲಿಯಂಟ್. ಅಂದರೆ 58 ಬಾಲಿಗೆ 58 ರನ್, ಒಂದು ಯೂಸ್ಫುಲ್ ಕಾಂಟ್ರಿಬ್ಯೂಷನ್ ಅವರ ಕಡೆಯಿಂದ ಬಂತು. ಯಾರೊಬ್ರು ನಿನ್ನೆ ಕಮೆಂಟ್ ಏನು ಇದು ಅವರ ಬಗ್ಗೆ ಹಾಗೆ ಮಾತಾಡ್ತೀರಿ, ಅವರಿಗೆ ವಯಸ್ಸಾಗಿದೆ, ನೀವು ಮರ್ಯಾದೆ ಕೊಟ್ಟು ಮಾತಾಡಿ, ಅವ್ರಿಗೆ ಓಡ್ಲಿಕ್ಕೆ ಆಗುದಿಲ್ಲಪ್ಪ, ವಯಸ್ಸಾಗಿದೆ. ಅಣ್ಣ, ಅವರಿಗೆ ವಯಸ್ಸಾಗಿರೋದು 28. ವಯಸ್ಸಾದವ್ರ ಥರ ಕಾಣ್ತಾರೆ, ಸ್ವಲ್ಪ ದಪ್ಪ ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಸೀನಿಯರ್ ಪ್ಲೇಯರ್, ಬಟ್ 28 ಏಜ್ ಆಗಿರೋದು. ಬಟ್ ಅವರ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಒಳ್ಳೆದಿಲ್ಲ, ಇದು ವಾಸ್ತವ. ಅವರು ಇವನ್ ರೇಣುಕಾ ಸಿಂಗ್ ಅವರು ಇವತ್ತು ಫೀಲ್ಡಿಂಗ್ ನೀವು ನೋಡಿದಿರಿ, ಓಡುವಾಗ ಅಯ್ಯೋ ಸ್ವಲ್ಪ ಫಾಸ್ಟ್ ಓಡಿ ಮಾರ್ರೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಎನಿವೇಸ್, ಬ್ಯಾಟಿಂಗ್ ಅಂತ ಬಂದಾಗ ಯೂಸ್ಫುಲ್ ಕಾಂಟ್ರಿಬ್ಯೂಷನ್ ಇತ್ತು. ಒಂದೇ ಒಂದು ಕಂಪ್ಲೇಂಟ್ ಏನಂತಂದರೆ, ಲಾಸ್ಟ್ ಓವರಲ್ಲಿ 2 ರನ್ ನೋಡಲಿಕ್ಕೆ ಟ್ರೈ ಮಾಡ್ತಿರ್ಲಿಲ್ವಲ್ಲ ದೀಪ್ತಿ ಶರ್ಮಾ ಅವರು, ವೈ ಅಂತ. ಬಟ್ ಅದಕ್ಕೆಲ್ಲದಕ್ಕೂ ಈ ವೈ ನಮ್ಮ ಒಂದು ಕುಹಕಗಳು, ನಮ್ಮ ಒಂದು ಆಪಾದನೆಗಳಿಗೆ ಅವರು ಬೌಲಿಂಗಲ್ಲಿ ಸಹ ಉತ್ತರ ಕೊಟ್ಟಿದ್ದಾರೆ. ಮತ್ತೆ ಮಾತಾಡ್ತೇನೆ, ಮೇಜರ್ ಆಗಿ ಲಾಸ್ಟಿಗೆ ರನ್ನಿನ ವೇಗ ಕೆಳಗೆ ಹೋಗ್ತಾ ಉಂಟಲ್ಲ, ಯಾಕೆ ಇದನ್ನು ಎತ್ತಬೇಕಲ್ಲ ಅಂತ ನಾವು ಯೋಚಿಸ್ತಿದ್ದಾಗ ತಂಡದ ಮೊತ್ತವನ್ನು ಎತ್ತಲಿಕ್ಕೆ ಸಹಾಯ ಮಾಡಿದ್ದು ರಿಚಾ ಘೋಷ್. ಅಕ್ಕ ಬಂದರೂ ಗೊತ್ತಲ್ಲ, ಬರ್ತಾರೆ, ಎಂತ ತಿಂತಾರೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ರಿಚಾ ಘೋಷ್ ಅವರು ಬ್ಯಾಟಿಂಗ್ ಮಾಡುವಾಗ ಬೌಂಡ್ರಿ ಲೈನಲ್ಲಿ ಇನ್ನೊಂದು ಚೂರು ಹಿಂದೆ ಹಾಕ್ಬೋದು. ಅಕ್ಕ ಬಂದರು 24 ಬಾಲಿಗೆ 34 ರನ್ ಚಚ್ಚಿದ್ದು, ದಡ್ಡ ಬಡ ಅಂತ ಹೊಡೆದ್ರು. ಅವರಿಗೆ ಲಾಸ್ಟ್ ಒಂದು 5-6 ಓವರೇ ಸಾಕಂತ ಕಾಣ್ತದೆ. ಮೊಮೆಂಟಮನ್ನು ಫುಲ್ ಚೇಂಜ್ ಮಾಡಿ ಹಾಕ್ತಾರೆ. ಕೊನೆಗೆ ಭಾರತ 50 ಓವರಲ್ಲಿ 298 ರನ್ ಹೊಡೆದ್ರು. ಎಗೇನ್ 300 ರನ್ ದಾಟಬಹುದು. ಆ ಲಾಸ್ಟ್ ಓವರಲ್ಲಿ ಒಂದು 2 ರನ್ ಓಡುವಂತಹ ಕೆಲವೊಂದು ಅವಕಾಶಗಳು ಸಿಕ್ಕಿದ್ರು ಕೂಡ ಓಡಲಿಲ್ಲ ಭಾರತ. ಬಟ್ 298 ನಾವು ಈಸಿಯಾಗಿ ಒಂದು 25-30 ರನ್ ಶಾರ್ಟ್ ಫಾರ್ ಶೂರ್. ಅವರದು ಇದು ಕ್ಯಾಚಿಂಗ್ ಇವತ್ತು ನೆಕ್ಸ್ಟ್ ಲೆವೆಲಲ್ಲಿತ್ತು. ಸೌತ್ ಆಫ್ರಿಕಾದ 3 ಕ್ಯಾಚ್ ಬಿಟ್ಟಿದ್ರು. ಶಫಾಲಿ ವರ್ಮಾ ಅವರದ್ದು ಒಂದು ಕ್ಯಾಚ್ ಬಿಟ್ಟಿದ್ರು ಬಾಷ್ ಅವರು. ರಿಚಾ ಘೋಷ್ ಅವ್ರಿಗೆ ಸಹ ಒಂದು ಕ್ಯಾಚ್ ಬಿಟ್ಟಿದ್ರು ಬಾಷ್ ಅವರು. ಬ್ಯಾಟಿಂಗಲ್ಲಿ ಸಹ ಅವ್ರ ಬಗ್ಗೆ ಮಾತಾಡ್ತೇನೆ, ಬಾಷ್ ಬಗ್ಗೆ. ಬಟ್ ಗ್ರೌಂಡ್ ಫೀಲ್ಡಿಂಗ್ ಅಮೇಝಿಂಗ್ ಆಗಿತ್ತು. ಒಂದು ಏನಿಲ್ಲ ಅಂದರೆ 20-25 ರನ್ನು ಸೇವ್ ಮಾಡಿದ್ದಾರೆ ಸೌತ್ ಆಫ್ರಿಕಾದವರು. ಏನು ಡೈವ್ ಹೊಡಿತಿದ್ರು ಅನ್ನೋ ಸೂಪರ್. 299 ಅವರು ಚೇಸ್ ಮಾಡಬಲ್ಲರ? ಅವರ ಕ್ಯಾಪ್ಟನ್ ಮ್ಯಾರಿಸನ್ ಕ್ಯಾಪ್ ಮತ್ತು ಕ್ಲರ್ಕ್ ಎಲ್ಲ ಕ್ಲರ್ಕ್ ಎಲ್ಲ ಇದ್ದಾರಲ್ಲ, ಚೇಸ್ ಮಾಡಬಲ್ಲರು ಅಂತವೇ ನಾವು ಅಂದ್ಕೊಂಡೋದು. ಯಾಕಂದ್ರೆ ಅಂಥ ಕೆಪಾಸಿಟಿ ಉಂಟು ಈ ಒಂದು ಟೂರ್ನಮೆಂಟಲ್ಲಿ. ಅವರ ಚೇಸಿಂಗಲ್ಲಿ ಅವರು ಯಾವ ಮ್ಯಾಚನ್ನು ಕೂಡ ಸೋಲಿಲ್ಲ. ಬಟ್ ಮತ್ತೆ ಪುನಃ ಸಹಾಯಕ್ಕೆ ಬಂದದ್ದು ಯಾರು? ಶಫಾಲಿ ವರ್ಮಾ. ಇದು ಹೇಳಿದ್ನಲ್ಲ, ಇಲ್ಲಿ ಬರ್ದಿದೆ, ಈ ಡೇ ನಿನಗೆ ಸೇರಿದ್ದು ಅಂತ ಇಲ್ಲಿ ಬರ್ದಿದೆ ಅಂತ ಕಾಣ್ತದೆ ನೋಡಿ. ಫಸ್ಟ್ 9 ಓವರ್ ಭಾರಿ ಒಳ್ಳೆ ಪಾರ್ಟ್ನರ್ಶಿಪ್ ಅಂತೂ ವೋಲ್ವಾರ್ಟ್ ಮತ್ತು ತಂಜಿಮ್ ಬ್ರಿಟ್ಸ್ ಭಯಂಕರ ಚಂದ ಆಡ್ತಿದ್ದಾರೆ. 9 ಓವರಲ್ಲಿ 50 ರನ್ ಹರಿದು ಬಂದಿದೆ. ಆಗೊಂದು ವಿಕೆಟ್ ಬಿತ್ತು, ಅದಕ್ಕೆ ಕಾರಣ ಸಹ ಬ್ರಿಟ್ಸೇ. ಸ್ಟ್ರೈಟ್ ಓಡಿದ್ರೆ ನಾಟ್ ಔಟ್ ಆಗ್ತಿದ್ರೆ ಅಕ್ಕ ಹೀಗೆ ಅಲ್ಲ, ಸ್ಟ್ರೈಟ್ ಓಡಿದ್ದಲ್ಲ, ಕ್ರಾಸ್ ಓಡ್ತಾ ಇದ್ರು. ಯಾಕೆಂತವೇ ಗೊತ್ತಾಗ್ಲಿಲ್ಲ. ಅಮನ್ಜೋತ್ ಕೌರ್ ಡೈರೆಕ್ಟ್ ಹಿಟ್, ಅಲ್ಲಿ ಒಂದು ರನ್ಔಟಿಂದ ವಿಕೆಟ್ ಸಿಕ್ಕಿತ್ತು. ಅದಾದಮೇಲೆ ಬಂದಂಥ ಆಟಗಾರ್ತಿ, 2 ಕ್ಯಾಚ್ ಬಿಟ್ಟಂತಹ ಆಟಗಾರ್ತಿ ಬಾಷ್. ಅಲ್ಲಿ 2 ಕ್ಯಾಚ್ ಬಿಡೋದು ಅಲ್ಲದೆ 0ಗೆ ಔಟ್ ಆದರು. ಮೇ ಬಿ ಪ್ಲೇಯರ್ ಆಫ್ ದ ಮ್ಯಾಚ್ ಅವರಿಗೆ ಕೊಡ್ಬೋದು ಅಂತ ಅಂದ್ಕೊಂಡಿದ್ದಾನೆ. ಟಿ ವಿಯಲ್ಲಿಗೆ ಎಂತ ಬರ್ತಾ ಉಂಟು, ಎಂತ ಇವರಿಗೆ ಏನು ಶಫಾಲಿ ವರ್ಮಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ಬಂದದಂತೆ. ಸೂಪರ್, ಎಸ್, ನನ್ನ ಓಟ್ ಕರೆಕ್ಟ್. ಬಾಷ್ ಅವರು 0ಗೆ ಔಟ್ ಆದರು. ಅದಾದಮೇಲೆ ಒಂದು ಒಳ್ಳೆಯ ಪಾರ್ಟ್ನರ್ಶಿಪ್. ವಿಕೆಟ್ ಹೋಗ್ತಾ ಇಲ್ಲ, ಆ ಕಡೆಯಿಂದ ವೋಲ್ವಾರ್ಟ್ ಹೊಡಿತಾ ಇದ್ದಾರೆ, ಈ ಕಡೆಯಿಂದ ಇನ್ನೊಂದು ಬ್ಯಾಟ್ಸ್ಮನ್ ಹೊಡಿತಾ ಇದ್ದಾರೆ. ಆಯ್ತು, ಅವ್ರ ಹೆಸರು ನನಗೆ ನೆನಪು ಇದೆ, ಆಯಿತಾ. ಆವಾಗ ಏನು ಹರ್ಮನ್ ಪ್ರೀತ್ ಕೌರ್ಗೆ ಎಂತ ಅನಿಸಿತೇನೋ, ಆಚ್ ಕುಚ್ ತೂಫಾನಿ ಕರೆಂಗೆ ಒಂದು ಎಕ್ಸ್ಪರಿಮೆಂಟ್ ಮಾಡುವಂಥ ಶಫಾಲಿ ವರ್ಮಾ ಅವರಿಗೆ ಬಾಲ್ ಕೊಟ್ಟರು. ನಾನು ಅಂದ್ಕೊಂಡು ಇದೇನು ಮರಳಿಡ್ದಿದೆ, ಎಂಥ ಕತೆ ಮಾರ್ರೆ ಅಂತ. ಯಾಕಂತಂದ್ರೆ ಅದಕ್ಕಿಂತ ಮುಂಚೆ ಆ ಮಂಜೋತ್ ಅವರಿಗೆ ಓವರ್ ಕೊಟ್ಟಿದ್ದು 4 ಓವರಲ್ಲಿ ಒಟ್ಟು 34 ರನ್ ಹೊಡಿಸ್ಕೊಂಡಿದ್ದಾರೆ. ರಾಧಾ ಯಾದವ್ ಅವರು ಹೊಡಿಸ್ಕೊಳ್ತಾ ಇದ್ದಾರೆ. ದೀಪ್ತಿ ಶರ್ಮಾ ಅವರಿಗೆ ವಿಕೆಟ್ ತೆಗಿಲಿಕ್ಕೆ ಆಗ್ತಾ ಇಲ್ಲ. ಶಫಾಲಿ ವರ್ಮಾಗೆ ಓವರ್ ಕೊಟ್ಟರು.
ಅವ್ರದ್ದು ಫಸ್ಟ್ ಓವರಲ್ಲೇ ಒಂದು ಇದು ರಿಟರ್ನ್ ಕ್ಯಾಚ್ ಹಿಡಿದು ಒಂದು ವಿಕೆಟ್ ತೆಗೆದ್ರು. 2ನೇ ಓವರಲ್ಲಿ ಮ್ಯಾರಿಸನ್ ಕ್ಯಾಪ್ ಅವರು ವಿಕೆಟ್ ತೆಗೆದ್ರು. 2 ಕ್ರೂಷಿಯಲ್ ವಿಕೆಟ್. ಪಂದ್ಯದ ಗತಿಯನ್ನ ಬ್ಯಾಟಿಂಗ್ ಮಾತ್ರ ಅಲ್ಲ, ಬೌಲಿಂಗ್ ಅಲ್ಲಿ ಸಹ ಫುಲ್ ಟರ್ನ್ ಮಾಡಿದ್ದು ಶೆಫಾಲಿ ವರ್ಮಾ. ಲಿಟ್ರಲಿ ಮೊಮೆಂಟಮ್ ಚೇಂಜ್ ಆಯ್ತು. ಅದಾದ್ಮೇಲೆ ಇದೆಯಲ್ಲ, ಅದು ದೀಪ್ತಿ ಶರ್ಮಾ ಫೈನಲ್ ಅಲ್ಲಿ 39 ರನ್ನಿಗೆ 5 ವಿಕೆಟ್ ತಗೊಂಡಿದ್ದಾರೆ. 5 ವಿಕೆಟ್. ಟ್ರೂ ಆಲ್ರೌಂಡರ್ ಆಟ. ನಮ್ಮ ತಂಡದ ಟ್ರೂ ಆಲ್ರೌಂಡರ್ ದೀಪ್ತಿ ಶರ್ಮಾ ಅವರು ಬ್ಯಾಟಿಂಗ್ ಅಲ್ಲಿ 58 ಬಾಲಿಗೆ 58 ರನ್ ಬಾಲ್ ಇನ್ನಿಂಗ್ಸ್. ಹಾಗೆ ಬೌಲಿಂಗ್ ಅಂತ ಬಂದಾಗ 39 ರನ್ನಿಗೆ 5 ವಿಕೆಟ್ ತೆಗೆದ್ರು, ಇನ್ಕ್ಲೂಡಿಂಗ್ ಕ್ಯಾಪ್ಟನ್ ವೋಲ್ವಾರ್ಟ್ ಅವರದು ವಿಕೆಟ್. ಆ ಕ್ಯಾಚ್ ಯಾರಾದ್ರೂ ನೋಡಿದ್ರೆ ನಿಮ್ಗೆಲ್ಲ ಗೊತ್ತಿರ್ತದೆ. ಅಮನ್ಜೋತ್ ಮಿಡ್ ವಿಕೆಟ್ ರೀಜನ್ ಅಲ್ಲಿ ಹಿಡಿದ್ರು, ಬಾಲ್ ಪುಳುಕಂತ ಹಾರಿತು, ಮತ್ತೆ ಪುನಃ ಹಿಡಿಲಿಕ್ಕೆ ಹೋದ್ರು, ಮತ್ತೆ ಪುನಃ ಹಾರಿತು, ಮತ್ತೆ ಹೇಗೂ ಹಿಡಿದ್ರು. ಆ ಒಂದು ವಿಕೆಟ್ ಬಿದ್ದಾಗ ಒಂದು ಸೆಲೆಬ್ರೇಷನ್ ನೋಡ್ಬೇಕಿತ್ತು. ಯಾಕಂತಂದ್ರೆ ವೋಲ್ವಾರ್ಟ್ ಸೆಮಿಫೈನಲ್ ಅಲ್ಲಿ 169 ರನ್ ಹೊಡೆದಿದ್ರು, ಫೈನಲ್ ಅಲ್ಲಿ ಸಹ 101 ರನ್. ವಾಟ್ ಅ ಪ್ಲೇಯರ್ ಮ್ಯಾನ್. ಈ ಟೂರ್ನಮೆಂಟ್ ಅಲ್ಲಿ ಹೈಯೆಸ್ಟ್ ರನ್ ಹೊಡೆದಿರೋದು ಸೌತ್ ಆಫ್ರಿಕಾದ ಕ್ಯಾಪ್ಟನ್ ವೋಲ್ವಾರ್ಟ್ ಅವರೇ. ಕ್ರೇಜಿ. ಎಂತ ಕನ್ಸಿಸ್ಟೆನ್ಸಿ, ಎಂತ ಆಟ. ಬಟ್ ಅವರಿಗೆ ಸಪೋರ್ಟಿವ್ ಆಗಿ ಬೇರೆ ಯಾರು ಪ್ಲೇಯರ್ ದೊಡ್ಡ ಇನ್ನಿಂಗ್ಸ್ ಆಡಲಿಲ್ಲ. ಒಂದು ಕಡೆಯಿಂದ ಇವರು ಬಂಡೆ ಆಗಿ ನಿಂತಿದ್ರು, ಇನ್ನೊಂದು ಕಡೆಯಿಂದ ನಿಧಾನಕ್ಕೆ ವಿಕೆಟ್ ಹೋಗ್ತಾನೆ ಇತ್ತು. ಯಾವಾಗ ಅವರ ವಿಕೆಟ್ ಕೀಪರ್ ಅವರೆಂತ ಜಾಫ್ತಾ ಅಲ್ಲ, ಅವ್ರು ಬಂದಾಗಲೇ ಅವ್ರದ್ದು ಸ್ಟಾಟಿಸ್ಟಿಕ್ಸ್ ತೆಗೆದು ನೋಡಿದೆ, ಇವ್ರು ಎಂಥ ಪ್ಲೇಯರ್ ಇರ್ಬೋದು ಅಂತ. ಅಕ್ಕನ ಆವ್ರೇಜ್ 12-13 ಏನೋ, ಸ್ಟ್ರೈಕ್ ರೇಟ್ಸ್ 50ರಲ್ಲಿ ಉಂಟು. ನಾನು ಆಗಲೇ ಅಂದ್ಕೊಂಡೆ ಅಕ್ಕ ಔಟ್ ಆಗಲಿ, ಬಟ್ ಸ್ವಲ್ಪ ಲೇಟಾಗಿ ಔಟ್ ಆಗಲಿ ಅಂತ. ಅವರು ಒಳ್ಳೆ ಒಂದು 50 ಸ್ಟ್ರೈಕ್ ರೇಟಲ್ಲಿ ಒಂದು ಇನ್ನಿಂಗ್ಸ್ ಆಡಿದ್ರು. ಆಗಲೇ ಗೊತ್ತಾಯ್ತು ಇದು ಔಟ್ ಆಫ್ ದ ರೀಚ್ ಹೋಗ್ತಾ ಉಂಟು ಸೌತ್ ಆಫ್ರಿಕಾಗೆ. ಆವಾಗ ದೊಡ್ಡ ಶಾಟ್ ಹೊಡ್ಲಿಕ್ಕೆ ಹೋಗಿ ಎಲ್ಲರೂ ಸಹ ಔಟ್ ಆಗ್ಬೋದು ಅಂತ. ಹಾಗೇ ಆಗ್ತಾ ಹೋಯಿತು. ಕೊನೆಗೆ ಏನು ಡಿ ಕ್ಲಾರ್ಕ್ ಬಂದಾಗ ಎಲ್ಲರ ಮನಸ್ಸಲ್ಲಿ ಒಂದು ಟೆನ್ಷನ್ ಇದ್ದೇ ಇರ್ತದೆ, ಈ ಅಮ್ಮ ಸಡನ್ ಆಗಿ ಆಟವನ್ನು ಚೇಂಜ್ ಮಾಡಿ ಹಾಕ್ಬೋದು ಪಂದ್ಯದ ಗತಿ ಅಂತ. ಹಾಗೆ ಆಯಿತು ಕೂಡ. ಈ ಶ್ರೀಚರಣಿ ಅವರ ಓವರಲ್ಲಿ 1 ವೈಡ್ 4 ಹೋಯಿತು, 2 4 ಎಲ್ಲ ಹೋಯಿತು. ಹಾಗೆ ಟೆನ್ಷನ್ ಆಗಿದ್ದಂತ ಹೋದು. ಅದು ಮಿಡ್ಲಲ್ಲಿ ಒಂದು ಕ್ಯಾಚ್ ಕೂಡ ಬಿಟ್ಟರು. ಜೆಮಿಮಾ ರಾಡ್ರಿಕ್ಸ್ ಒಂದು ಅದ್ಭುತ ಫೀಲ್ಡರ್ ಅಂತ ಅಂದ್ಕೊಳ್ಳುವಂಥ ಇದು ಆಟಗಾರ್ತಿ ನಮ್ಮ ತಂಡದಲ್ಲಿ. ಡೀಪ್ ಸ್ಕ್ವೇರ್ ಲೆಗ್ಗಲ್ಲಿ ಡಿ ಕ್ಲಾರ್ಕ್ ಇದು ಕ್ಯಾಚ್ ಬಿಟ್ಟಾಗ ದೇವರೇ ಬೇಡ ಅಣ್ಣ, ಕೊನೆ ಓವರ್ ತನಕ ಹೋಗೋದು ಬೇಡ ಅಂತ. ಬಟ್ ಅದೇ ಎಗೈನ್ ಇಲ್ಲಿ ಬರ್ದಿತ್ತಂತ ಕಾಣ್ತದೆ. ಆ ಒಂದು ಬ್ಯೂಟಿಫುಲ್ ಕ್ಯಾಚನ್ನು ತಂಡದ ನಾಯಕಿಯೇ ಹಿಡಿಬೇಕಂತ ಇತ್ತ ಏನೋ. ದೀಪ್ತಿ ಶರ್ಮಾ ಅವರ ಒಂದು ಓವರಲ್ಲಿ ಡಿ ಕ್ಲಾರ್ಕ್ ಹೊಡೆದಂಥ ಕ್ಯಾಚನ್ನು ನಮ್ಮ ನಾಯಕಿ ಹಿಡಿದಾಗ ಆ ಸೆಲೆಬ್ರೇಷನ್ ನೋಡ್ಬೇಕಿದೆ. ಕ್ರೇಜಿ ಸೆಲೆಬ್ರೇಷನ್. ಸೀನಿಯರ್ಸ್ ಪ್ಲೇಯರ್ಸ್ ಲೈಕ್ ಹರ್ಮನ್ ಪ್ರೀತ್ ಕೌರ್, ಇದು ಅವರ ಕೊನೆಯ ವರ್ಲ್ಡ್ ಕಪ್ ಅಂತ ಅಂದ್ಕೊಳ್ತೇನೆ. ಅದೊಂಥರ ಇಮೋಷ್ನಲ್ ಮೊಮೆಂಟ್ ಆಗಿರ್ತದೆ. ಮತ್ತೊಂದು ಹಿರಿಯ ಆಟಗಾರ್ತಿ ತಂಡದಲ್ಲಿ ಸ್ಮೃತಿ ಮಾಂದನ, ಅವರೆಲ್ಲ ಭಾರಿ ಇಮೋಷ್ನಲ್ ಆಗಿದ್ರು. ಸೊ ದೀಪ್ತಿ ಮಾಂದನ ಕೂಡ ಟ್ರೋಫಿ ತಗೊಳ್ತಿದ್ದಾಳೆ. ಹಾಗಾದ್ರೆ ಎಂತ ಕತೆ ಅಂತ ಗೊತ್ತಿಲ್ಲ. ನನ್ನ ಓಟು ಎಂತಾಗಿ, ನಾನು ಶಫಾಲಿ ವರ್ಮಾ ಅಂತ ಅಂದ್ಕೊಂಡದ್ದು. ದೀಪ್ತಿ ಶರ್ಮಾ ಅವ್ರು ಇರ್ಬೋದು ಪ್ಲೇಯರ್ ಆಫ್ ದ ಮ್ಯಾಚ್, ನಂಗೆ ಗೊತ್ತಿಲ್ಲ, ಸಾರಿ ಆಯ್ತಾ. ನಾ ಮ್ಯೂಟಲ್ಲಿ ಏನೋ ನೋಡ್ತಾ ಇದ್ದೇನೆ. ನಿಮ್ಗೆಲ್ರಿಗೆ ಸಹ ಖುಷಿಯಾಗಿರ್ತದಪ್ಪ. ಕಂಗ್ರ್ಯಾಚುಲೇಷನ್ಸ್ ಭಾರತ. ಒಳ್ಳೆ ಮ್ಯಾಚ್. ಅಂತೂ ಇಂತೂ ಚೊಚ್ಚಲ ICC ಟ್ರೋಫಿಯನ್ನು ಭಾರತದ ವನಿತೆಯರು ಗೆದ್ದಿದ್ದಾರೆ. ಇಲ್ಲಿಯೇ ಓದಿದೆ, BCCI 125 ಕೋಟಿ ಅನೌನ್ಸ್ ಮಾಡಿದೆ. ವಿನ್ ಆದರೆ 125 ಕೋಟಿ ಕೊಡ್ತೇವೆ, ಹೌದು ಹಾಗೆ ಹೀಗೆ ಅಂತ. ಫೇಕ್ ನ್ಯೂಸ್ ಇರ್ಬೋದು, ನಂಗೆ ಗೊತ್ತಿಲ್ಲ, ಟ್ವಿಟರಲ್ಲಿ ನೋಡಿದ್ದು. ಬಟ್ ಎನಿವೇಸ್ ಸಿಕ್ಕಾಪಟ್ಟೆ ಖುಷಿ ಆಯ್ತಪ್ಪ. ಅಥವಾ ಪ್ಲೇಯರ್ ಆಫ್ ದ ಸೀರೀಸ್ ಕೊಟ್ಟಿರೋದಾ ದೀಪ್ತಿ ಶರ್ಮಾಗೆ, ಐ ಡೋಂಟ್ ನೋ. ಭಾರಿ ಖುಷಿಯ ವಿಚಾರ. ಕಂಗ್ರ್ಯಾಚುಲೇಷನ್ಸ್ ಟೀಮ್ ಇಂಡಿಯಾ. ನೀವೆಲ್ಲರೂ ಸಹ ಭಾರಿ ಖುಷಿ ಪಟ್ಟಿದ್ದೀನಿ ಅಂತ ಅಂದ್ಕೊಳ್ತೇನೆ. ಬ್ಯೂಟಿಫುಲ್ ಮ್ಯಾಚ್. ಸೌತ್ ಆಫ್ರಿಕಾವನ್ನು ಬಗ್ಗು ಬಡಿದಿದೆ ಭಾರತ 52 ರನ್ಗಳಿಂದ. ಸೌತ್ ಆಫ್ರಿಕಾ ಇಂಡಿಯಾ ವರ್ಸಸ್ ಯಾವ ಟೀಮ್ ಇದ್ರೂ ಸಹ ನಾವು ಇಂಡಿಯಾಗೆ ಸಪೋರ್ಟ್ ಮಾಡೋದು. ವಿ ಫೀಲ್ ಬ್ಯಾಡ್ ಫಾರ್ ಯು ಗೈಸ್, ಬಟ್ ಅಗೇನ್ಸ್ಟ್ ಇಂಡಿಯಾ ಅಂತ ಇದ್ದಾಗ ನಾವು ಇಂಡಿಯಾಗೆ ಸಪೋರ್ಟ್ ಮಾಡೋದು. ಸರಿಯಾಗಿದೆ ಬರುವ. ನಮಸ್ತೆ.